ನಾವು ಈ ಸಮಯದಲ್ಲಿ ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಮತ್ತು 29ನೇ ವಚನ ಸತ್ಯವೇದ ಇರುವುದಾದರೆ ದಯಮಾಡಿ ನೋಡಬೇಕೆಂಬುದಾಗಿ ಕೇಳ್ತೇನೆ. ನಾವು ಎಫೆಸ ಪತ್ರಿಕೆಯನ್ನು ಕ್ರಮವಾಗಿ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಅದಕ್ಕೆ ಕಳೆದ 2 ವಾರಗಳಿಂದ ಅದನ್ನು ಮುಂದುವರಿಸೋದಕ್ಕಾಗಲಿಲ್ಲ. ಅದು ಬೇರೆ ವಾಕ್ಯಗಳನ್ನು ನಾವು ಯೇಸು ಕ್ರಿಸ್ತನ ಶ್ರಮ ಮರಣದ ವಿಷಯದಲ್ಲಿ, ಪುನರುತ್ಥಾನದ ವಿಷಯದಲ್ಲಿ ನಾವು ಆಲೋಚಿಸ್ತಾ ಬಂದೆವು. ನಾವು ಪ್ರಾರಂಭದಿಂದ ನಾವು ಮಾಡ್ತಾ ಬಂದಂಥ ಸ್ಟಡಿಯನ್ನು ನಾವು ತಿರುಗಿ ಅದನ್ನು ಮುಂದುವರಿಸುವಂಥವರಾಗಿದ್ದೇವೆ. ಆದ್ದರಿಂದ ನೀವು ಎಫೆಸ ಪತ್ರಿಕೆಯನ್ನು ಓದ್ತಾ ಬಂದಿದ್ದೀರಿ ಮತ್ತು ಸಂದೇಶಗಳನ್ನು ಕೇಳಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಒಂದು ವೇಳೆ ನಿಮ್ಮಲ್ಲಿ ಸತ್ಯವಿರುವುದಾದರೆ ನಾನು ಒಟ್ಟಿಗೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಅಲ್ಲಿರುವಂಥ 29ನೇ ವಚನವನ್ನು ನೋಡಬೇಕೆಂಬುದಾಗಿ ನೋಡ್ತೇವೆ. ಎಫಿಷಿಯನ್ಸ್ ಚಾಪ್ಟರ್ 4:29 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ ಎಂಬುದಾಗಿ. ಇಂಗ್ಲೀಷಲ್ಲಿ ಹೀಗೆ ಉಂಟು, ಲೆಟ್ ನೋ ಕರಪ್ಟ್ ವರ್ಡ್ ಪ್ರೊಸೀಡ್ ಔಟ್ ಆಫ್ ಯುವರ್ ಮೌತ್, ಬಟ್ ವಾಟ್ ಈಸ್ ಗುಡ್ ಫಾರ್ ನೆಸಸರಿ ಎಡಿಫಿಕೇಶನ್, that it may impart grace to the hearers. ದೇವರ ಈ ಮಾತುಗಳನ್ನು ನಮಗೆ ಆಶೀರ್ವದಿಸಿಕೊಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಎಫೆಸ ಪತ್ರಿಕೆಯನ್ನು ನಾವು ಕ್ರಮವಾಗಿ ಧ್ಯಾನಿಸ್ತಾ ಬರುವಾಗ ಪೌಲನು ಅದರಲ್ಲಿ ದೇವಜನರು ನಡ್ಕೊಳ್ಳಬೇಕಾದ ರೀತಿಯ ಬಗ್ಗೆ ತಿಳಿಸುವಂಥ ರೀತಿಯಲ್ಲಿ ಈ ದಿವಸದಲ್ಲಿಯೂ ಕರ್ತನೇ ನಿನ್ನ ಜೀವಳ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಜೀವಿತ ಈ ಭೂಲೋಕದಲ್ಲಿ ಯಾವ ರೀತಿ ಇರಬೇಕು, ನಮ್ಮ ನಡವಳಿಕೆ, ನಮ್ಮ ಮಾತು, ನಮ್ಮ ಆಲೋಚನೆ, ಪ್ರತಿ ಸಂಗತಿಗಳು ನಿನ್ನ ವಾಕ್ಯ ಹೇಳಿದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಕರ್ತನೆ, ನಮ್ಮ ಆಂತರ್ಯ ಜೀವಿತ ದಿನೇ ದಿನೇ ಬದಲಾಗುತ್ತೆ, ನಿನ್ನ ಸಾರಿಪಕ್ಕೆ ಬದಲಾಯಿಸಲ್ಪಡಬೇಕಪ್ಪ. ಕರ್ತನೆ, ಈ ಕಾರ್ಯಕ್ರಮವನ್ನು ಕೇಳುವಂಥ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಯಾವ್ಯಾವ ಕೊರತೆಗಳು, ಸಮಸ್ಯೆ, ಚಿಂತೆ, ಬಾಧೆಯಲ್ಲಿದ್ದಾರೆ, ಕರ್ತನೆ ಆತ್ಮಿಕ ಕೊರತೆಯಲ್ಲಿದ್ದಾರೆ, ದೇವರಿಗೆ ಕರುಣಿಸು, ಒಬ್ಬೊಬ್ಬರನ್ನು ನೀನು ಮುಟ್ಟಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನೆ, ಹೀಗೆ ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಂಡವರಾಗಿ ನಾವು ನಿನ್ನ ನೀತಿಯಲ್ಲಿ, ನಿನ್ನ ಪರಿಶುದ್ಧತೆಯಲ್ಲಿ ಜೀವಿಸುವಂತೆ ನಮ್ಮನ್ನು ಬಲಪಡಿಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗದಲ್ಲಿ ಪೌಲನು ನಾವು ಕ್ರಮವಾಗಿ ಆಲೋಚನೆ ಮಾಡ್ತಾ ಬರಬೇಕಾದ್ರೆ ಅಲ್ಲಿ ಪ್ರಾರಂಭದಿಂದ ನಾವು ಅದನ್ನು ನೋಡಬೇಕಾದ್ರೆ 25ನೇ ವಚನದಿಂದ ನಾವು ಆಲೋಚನೆ ಮಾಡಬೇಕಾದ್ರೆ ಅಲ್ಲಿ ಮೊದಲನೇದ ವಿಷಯ ಏನಂತ ಹೇಳಿದ್ರೆ, ನೀವು ಸುಳ್ಳಾಡುವುದನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ. ಮತ್ತು ಎರಡನೇದಾಗಿ ನಾವು ನೋಡಬೇಕಾದ್ರೆ ಅಲ್ಲಿ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಎಂಬುದಾಗಿ. ಮೂರನೇದಾಗಿ ಕಳವು ಮಾಡುವವನು ಇನ್ನೂ ಕಳವು ಮಾಡದೇ ಇರಲಿ ಎಂಬುದಾಗಿ. ಈಗ 4ನೇದಾಗಿ ನಾವು ಹೇಳ್ತಿರುವಂಥ ವಾಕ್ಯ ಏನಂದರೆ, ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಬರಕೂಡ್ದು ಎಂಬುದಾಗಿ. ಇಲ್ಲಿ ಯಾಕೆ ಪೌಲನು ಈ ಮಾತುಗಳನ್ನು ಈ ಎಫೆಸ ಸಭೆಗೆ ತಿಳಿಯಪಡಿಸಿದ್ದಾನೆ ಎಂಬುದಾಗಿ ಆಲೋಚನೆ ಮಾಡಬೇಕಾದ್ರೆ, ಇವರ ಹಿನ್ನೆಲೆ ಮೊದಲನೇದಾಗಿ ಇವರು ಅನ್ಯ ಜನರಾಗಿದ್ದಂಥವರು, ಅನ್ಯ ರೀತಿಯಲ್ಲಿ ಅವರ ಜೀವಿತ, ಅವರ ಶೈಲಿ, ಅವರ ಕಾರ್ಯಗಳಿದ್ದ ಸಂಗತಿಗಳನ್ನು ನಾವು ನೋಡ್ತೇವೆ. ಈಗ ಯೇಸು ಕ್ರಿಸ್ತನ ಮೂಲಕವಾಗಿ ಅವರು ದೇವಜನರಾದ ಮೇಲೆ, ಯೇಸು ಕ್ರಿಸ್ತನ ಕಂಡುಕೊಂಡ ಮೇಲೆ ದೇವರ ವಾಕ್ಯದ ಜೀವಿತದಲ್ಲಿ ಒಂದು ಹೊಸ ಜೀವಿತಕ್ಕೆ ಯೇಸು ಕ್ರಿಸ್ತನನ್ನು ಅವರು ಹೆಚ್ಚಿನ ರೀತಿಯಲ್ಲಿ ನಂಬಿ ತಮ್ಮ ಜೀವಿತಗಳನ್ನು ಪ್ರತಿಷ್ಠೆ ಮಾಡಿಕೊಂಡಿರುವಾಗ ಅವರ ಜೀವಿತದ ಶೈಲಿ ಎಲ್ಲವೂ ಏನಾಯಿತು ಅಂದರೆ ಬದಲಾಯಿತು ಎಂಬುದಾಗಿ ನೋಡ್ತೇವೆ. ಅದರಿಂದ ದೇವರ ವಾಕ್ಯದ ಸತ್ಯತೆಯಲ್ಲಿ, ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ ಜೀವಿಸಬೇಕು. ಇದು ಪೌಲನವರಿಗೆ ಒಂದು ಆತ್ಮಿಕ ಜೀವಿತಕ್ಕೆ ಒಂದು ಫೌಂಡೇಶನ್ ಹಾಕಿವಂಥ ನಿಜವಾದಂಥ ಭದ್ರತೆ, ತಳಪಾಯ, ಸರಿಯಾದಂಥ ದೇವರ ವಾಕ್ಯದಲ್ಲಿ ಶಿಸ್ತಿನಲ್ಲಿ ಅವರು ಜೀವಿಸಬೇಕೆಂಬಂಥ ರೀತಿಯಲ್ಲಿ ಅವರನ್ನು ಶಿಸ್ತಿನಲ್ಲಿ ನಡೆಸೋದಕ್ಕೋಸ್ಕರ ಈ ಮಾತುಗಳನ್ನು ಅವರಿಗೆ ತಿಳಿಯಪಡಿಸಿದ್ದಾನೆ. ಅಂದರೆ ದೇವರಾತ್ಮನು ತಾನೇ ಒಂದೊಂದು ವಿಷಯದಲ್ಲಿ ಸ್ಪಷ್ಟವಾಗಿ ನಾವು ಹೇಗೆ ಜೀವಿಸಬೇಕು, ಹೇಗೆ ನಡ್ಕೊಳ್ಳಬೇಕು ಅದೆಲ್ಲವನ್ನು ತಿಳಿಸುವಂಥವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ನಾವು ಈ ವಾಕ್ಯದಲ್ಲಿ ನೋಡಬೇಕಾದ 2 ವಿಷಯಗಳನ್ನು ನೋಡ್ತೇವೆ. ಇಲ್ಲಿ ವಾಕ್ಯದ ಓದಿದಂಥ ಭಾಗದಲ್ಲಿ ಏನಂದರೆ, ಮೊದಲನೇದಾಗಿ ಅಂದರೆ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು. ಎರಡನೇ ವಿಷಯ ಅಂದರೆ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಮಾತುಗಳನ್ನು ಮಾತ್ರ ನೀವು ಆಡಬೇಕು ಎಂಬ ರೀತಿಯಲ್ಲಿ ತಿಳಿಸಲ್ಪಟ್ಟಿದೆ.
ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮ ಸಾಕ್ಷಿ ಹೇಗಿರ್ತದೆ ಪ್ರಿಯರೇ? ಭಾಳ ಪ್ರಾಮುಖ್ಯವಾದ ಸಂಗತಿ. ನಾವು ಎಷ್ಟರ ಮಟ್ಟಿಗೆ ನಾವು ಯೇಸು ಕ್ರಿಸ್ತ ನಂಬಿದ್ದೇವೆ, ಜನರು ನಮ್ಮನ್ನು ಗಮನಿಸ್ತಿರ್ತಾರೆ. ನಾವು ಯಾವ ರೀತಿಯಲ್ಲಿದ್ದೇವೆ, ಹೇಗೆ ನಡ್ಕೊಳ್ತೇವೆ, ಯಾವ ರೀತಿ ಮಾತಾಡ್ತೇವೆ, ಯಾವ ರೀತಿ ವರ್ತಿಸ್ತೇವೆ. ನಮ್ಮ ಜೀವಿತವೇ ಸತ್ಯವೇದವಾಗಿದೆ. ಅನೇಕ ವೇಳೆ ಅವರು ನಮ್ಮನ್ನು ನೋಡುವಾಗ ನಮ್ಮ ಜೀವಿತ ಓದ್ತಾರೆ. ಓ, ಈ ವ್ಯಕ್ತಿ ಅಂತ ಮೊದಲು ಹೇಗಿದ್ದ, ಈಗ ಹೇಗಿದ್ದಾನೆ. ಸ್ಪಷ್ಟವಾದ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಇತರರಿಗೆ ವ್ಯಕ್ತವಾಗುವ ರೀತಿಯಲ್ಲಿ ನಾವು ಇವರು ದೇವಜನರು ಅಥವಾ ಲೋಕದವರು ಏನೆಂಬುದನ್ನು ನಮ್ಮ ಮಾತಿನಲ್ಲಿ, ನಮ್ಮ ಕಾರ್ಯದಲ್ಲಿ ಅದನ್ನು ವ್ಯಕ್ತಪಡಿಸುವ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಅನೇಕ ಸಾರಿ ನಾನು ಹೇಳ್ತೇನೆ, ಸುವಾರ್ತೆ 4 ಸುವಾರ್ತೆಗಳು, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಎಂಬುದಾಗಿ. ಆದರೆ ದೇವರು 5 ಸುವಾರ್ತೆ ಕೊಟ್ಟಿದ್ದಾನೆ. ಇನ್ನೊಂದು ಸುವಾರ್ತೆ ಅಂದರೆ ನಾನೇ ಆಗಿದ್ದೇನೆ 5ನೇ ಸುವಾರ್ತೆ. ಅಂದರೆ ನನ್ನ ಜೀವಿತ ಅದೇನೆಂದರೆ ಅಷ್ಟರ ಮಟ್ಟಿಗೆ ಎಲ್ಲ ವಿಷಯದಲ್ಲಿ ಯೇಸು ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥ ಒಂದು ವ್ಯಕ್ತಿತ್ವ ನನ್ನದಾಗಿರಬೇಕೆಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಇಲ್ಲಿ ಪೌಲನು ಈ ಎಫೆಸ ಸಭೆಯಲ್ಲಿದ್ದಂಥ ಜನರು, ಅಂದರೆ ವಿಗ್ರಹಗಳನ್ನ ಪೂಜಿಸ್ತಾ ಇದ್ದಂಥವರು ಅಥವಾ ಅವರ ಹಿನ್ನೆಲೆ ಬೇರೆ ಬೇರೆ ರೀತಿಯಲ್ಲಿ ಅವರು ಬಂದಂಥವ್ರು ಸಂಪ್ರದಾಯಗಳಲ್ಲಿ, ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಅವರು ನೂತನ ಸೃಷ್ಟಿಗಳಾಗಿರಬೇಕಾದ್ರೆ ಅವರ ಜೀವಿತದಲ್ಲಿ ಪ್ರಾಮುಖ್ಯವಾಗಿ ಗಮನಿಸಬೇಕಾದೇನೆಂದರೆ, ನಾವು ಯೇಸು ಕ್ರಿಸ್ತ ನಂಬಿದ್ದರಿಂದ ನನ್ನ ಜೀವಿತದಲ್ಲಿ ಉಂಟಾಗಿರುವಂಥ ಒಂದು ಹೊಸ ಜೀವಿತ ಎಲ್ಲ ರೀತಿಯಲ್ಲಿ ಮೊದಲು ಮಾಡ್ತಿದ್ದಂಥ ಕಾರ್ಯಗಳನ್ನು ನಾವು ಮಾಡುವಂಥ ಸಾಧ್ಯತೆ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಏನಂದರೆ ನೂತನ ಬೆಳಕು, ಜೀವ ಅಂದರೆ ನಮ್ಮನ್ನು ಸತ್ಯಕ್ಕೆ ನಡೆಸಿರಬೇಕಾದ್ರೆ ಹಳೆಯ ಸಂಗತಿ, ಹಳೆಯ ಜೀವಿತ, ನಾವು ಹಿಂದೆ ಮಾಡ್ತಾಯಿದ್ದಂಥ ಎಲ್ಲ ಪಾಪದ ಕಾರ್ಯಗಳು ಅದು ನೀಗಿತು, ಹೋಗಿತು. ಯೇಸು ಕ್ರಿಸ್ತನ ಮೂಲಕ ಅದು ಸಂಪೂರ್ಣ ಲೋಕದ ಪಾಪದ ಪಾಲು ಸತ್ತಿರುವಾಗ ಶಿಲುಬೆ ಅದನ್ನು ಜಡಿದು ಇಳಿದಂತ ಮಾಡಿದ್ದಾನೆ ಎಂಬುದಾಗಿ ನೋಡಬೇಕಾದ್ರೆ ಇರುವಂಥ ಸತ್ಯ ಏನಂದರೆ, ಯೇಸು ಕ್ರಿಸ್ತನಲ್ಲಿ ನಾನು ಒಬ್ಬ ನೂತನ ಸೃಷ್ಟಿಯಾಗಿದ್ದೇನೆ. ಅದು ಆಂತರ್ಯ ಜೀವಿತದಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಮಾತುಗಳಲ್ಲಿ, ಆಲೋಚನೆಯಲ್ಲಿ ಎಲ್ಲ ಸಂಗತಿ ಏನಂದರೆ ಯೇಸು ಕ್ರಿಸ್ತನ ಆ ಪ್ರಭಾವ, ಮಹಿಮೆ ಎನ್ನುವಂಥದ್ದು ನಮ್ಮಲ್ಲಿ ಕಂಡುಬರುವಂಥ ಒಂದು ಸ್ಥಿತಿ, ಆಂತರ್ಯ ಜೀವಿತ ಬದಲಾವಣೆಯನ್ನು ನೋಡ್ತೇವೆ. ಅದರಿಂದ ಅನೇಕರಲ್ಲಿ ಇದು ವ್ಯತ್ಯಾಸ. ಮೊದಲು ಇಂತಿಂಥ ಕಾರ್ಯ ಮಾಡ್ತಾ ಇದ್ದ, ಕುಡಿತಾ ಇದ್ದ, ಬೈತಿದ್ದ, ಅಂತಂಥ ಭಯಂಕರ ಕಾರ್ಯಗಳು ಮಾಡ್ತಾ ಇದ್ದ. ಆದರೆ ಯೇಸು ಕ್ರಿಸ್ತ ನಂಬಿದಾಗ ಈತನ ಜೀವಿತ ಎಲ್ಲ ಬದಲಾಗಿದೆ ಎಂಬುದಾಗಿ ಅನೇಕರು ಸಾಕ್ಷಿ ಕೊಡ್ಬೋದು. ಆದ್ದರಿಂದ ಇಲ್ಲಿ ಹೇಳಬೇಕಾದ್ರೆ ನಮ್ಮ ಭಾಷೆ, ನಾವು ಮಾತಾಡುವಂಥ ರೀತಿ, ಅನೇಕ ಸನ್ನಿವೇಶಗಳು ನಮ್ಮ ಜೀವಿತ ಬರುವಾಗ, ಅನೇಕ ನಮಗೆ ಬೈಯುವಾಗ, ಹೊಡೆಯುವಾಗ, ನಾನಾ ರೀತಿ ಕುಚೋದ್ಯ ಮಾಡುವಾಗ ನಾವು ಹೇಗೆ ವರ್ತಿಸ್ತೇವೆ, ಯಾವ ರೀತಿಯ ಮಾತುಗಳು ನಮ್ಮಲ್ಲಿ ಬರ್ತದೆ, ನಮ್ಮ ಟೆಂಪರ್ಮೆಂಟ್ ಯಾವ ರೀತಿ ಇರ್ತದೆ. ಅನೇಕ ವೇಳೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಸ್ಥಿತಿ, ಎಲ್ಲ ಸನ್ನಿವೇಶಗಳಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಐಕ್ಯವಾಗಿರುವಾಗ, ಯೇಸು ಕ್ರಿಸ್ತನ ನೆಲೆಗೊಳ್ಳುವಾಗ ನಾವು ಕರ್ತನನ್ನೇ ಪ್ರತಿಬಿಂಬಿಸುವಂಥ ವ್ಯಕ್ತಿಗಳಾಗಿರಬೇಕು ಎಂಬುದಾಗಿ. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯದಲ್ಲಿ ಏನಂದರೆ, ಇಲ್ಲಿ ಪೌಲನು ಹೇಳಬೇಕಾದ್ರೆ ನಿಮ್ಮ ಬಾಯಿಗಳಿಂದ ಯಾವ ಒಂದು ಕೆಟ್ಟ ಮಾತು ಇರಕೂಡ್ದು. ಇನ್ನೊಂದು ಮಾತು, ಯೇಸು ಕ್ರಿಸ್ತನ ಲೋಕದಿದ್ದಾಗ ಆತನ ಮತ್ತಾಯನ ಸುವಾರ್ತೆ ಒಂದು ಮಾತನ್ನು ಹೇಳ್ತಾನೆ. ಅದನ್ನು ನಾವು ಅನೇಕ ಸಾರಿ ಅದನ್ನು ಓದಿದ್ದೇನೆ. ಅದನ್ನು ಅಲ್ಲಿ ಏನಂದರೆ 12ನೇ ಅಧ್ಯಾಯದಲ್ಲಿ ಒಂದು ಮಾತು ಯೇಸು ಕ್ರಿಸ್ತನ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಮನುಷ್ಯರು ಮಾತಾಡುವಂಥ ಒಂದೊಂದು ವಿಷಯದಲ್ಲಿ ನಾವು ಹೇಗೆ ಲೆಕ್ಕ ಕೊಡ್ತೇವೆ ಎಂಬಂಥ ರೀತಿಯಲ್ಲಿ ಅಲ್ಲಿ ಒಂದು ಮಾತು ಅಲ್ಲಿ ಹೇಳಲ್ಪಟ್ಟಿರುವ ಸಂಗತಿ 34ನೇ ವಚನದಲ್ಲಿ ನಾವು ನೋಡ್ತೇವೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಆಮೇಲೆ ಮುಂದೆ 36ನೇ ವಚನ ಗಮನಿಸಿ, ಮುಖ್ಯವಾಗಿ 36ನೇ ವಚನ, ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಯೇಸು ಕ್ರಿಸ್ತ ಹೇಳುವಂಥ ಮಾತು, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ತರುವಂಥ ಒಂದು ಸ್ಪಷ್ಟವಾದ ಸಂಗತಿ, ನಮ್ಮ ಜೀವಿತ ಲೋಕದಲ್ಲಿ ಎಷ್ಟು ವರ್ಷ ಇರ್ತೇವೆ ನಮ್ಗೆ ಗೊತ್ತಿಲ್ಲ ಪ್ರಿಯರೇ, ಆದರೆ ನಮ್ಮ ಜೀವಿತದ ಪ್ರತಿಯೊಂದು ಸಂಗತಿಗಳು ಪರಲೋಕದ ಕಂಪ್ಯೂಟರ್ನಲ್ಲಿ ರೆಕಾರ್ಡ್ ಆಗಿದೆ. ನಾವು ಆಡಿದಂಥ ಪ್ರತಿಯೊಂದು ಮಾತುಗಳು, ನಾವು ಹೇಗೆ ನಾವು ಜೀವಿಸಿದೆ, ಪ್ರತಿ ಸಂಗತಿಗಳ ದೇವರದನ್ನು ರೆಕಾರ್ಡ್ ಮಾಡಿದ್ದಾನೆ. ಅಂದರೆ ಎಲ್ಲವನ್ನು ಅಂದರೆ ನಾವು ನ್ಯಾಯವಿಚಾರಣೆ, ದೇವರ ಮಕ್ಕಳಿಗೆ ನ್ಯಾಯವಿಚಾರಣೆ ಉಂಟು. ನಾವು ದೇವರ ಮುಂದೆ ನಿಲ್ಲಬೇಕಾದ್ರೆ, ಯೇಸು ಕ್ರಿಸ್ತನ ಮುಂದೆ ನಿಲ್ಲಬೇಕಾದರೆ ಎಲ್ಲ ವಿಷಯಗಳು, ಎಲ್ಲ ವಿಚಾರಣೆಗೆ ಗುರಿಪಡಿಸ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯ, ಮನುಷ್ಯನು ಸುಮ್ಮನೆ ಮಾಡುವ ಮಾತುಗಳಿಗೂ ಉತ್ತರ ಕೊಡಬೇಕು, ಲೆಕ್ಕ ಕೊಡಬೇಕು.
ಅದರಿಂದ ಎಚ್ಚರಿಕೆ ಆಗಿರಬೇಕು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತಾರೆ, ನಿನ್ನ ಮಾತು ಹೌದಾದ್ರೆ ಹೌದು, ಇಲ್ಲ ಅದು ಇಲ್ಲ ಅಷ್ಟೇ. ಹೆಚ್ಚಿನ ಬರುವುದಾದರೆ ಅದು ಸೈತಾನದು ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರಿಂದ ಇಲ್ಲಿ ಒಂದು ದೇವರ ವಾಕ್ಯದ ಒಂದು ಸಂಗತಿ ಏನಂತ ಹೇಳಿದ್ರೆ, ನಾವು ಯಾವ ರೀತಿಯಲ್ಲಿ ಎಚ್ಚರಿಕೆಯಾಗಿ ಜೀವಿಸಬೇಕು. ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ನಾವು ಅದರಲ್ಲಿ ನಾವು ಎಫೆಸ ಪತ್ರಿಕೆ ನೋಡಿದ್ದೇವೆ. ಅದೇ 5:4 ಇನ್ನೊಂದು ಮಾತು ನೋಡ್ತೇವೆ. ಅದೇ ಎಫೆಸ ಪತ್ರಿಕೆ 5:4 ಹೊಲಸು ಮಾತು, ಗಮನಿಸ್ರಿ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಅನೇಕ ವೇಳೆ ನಾವು ಮಾತಾಡುವ ರೀತಿ ನೋಡಬೇಕಾದ್ರೆ ಲಘು ಲಗಾಮಿಲ್ಲ ನಮಗೆ. ಅನೇಕ ವೇಳೆ ನಾವು ಮಾತಾಡುವ ರೀತಿ ಶೈಲಿಗಳು, ಕುಚೋದ್ಯಗಳು, ಒಬ್ಬರ ಮೇಲೆ ಒಬ್ಬರು ಮಾತಾಡುವಂಥದ್ದು ನಾನಾ ರೀತಿಯಲ್ಲಿ ಅದು ಏನು ತೋರಿಸ್ತಾ ಇದೆ ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ದೇವರ ಭಯ ಇಲ್ಲ. ದೇವರ ಭಯ ಇಲ್ಲದೆ ಅನೇಕ ವೇಳೆ ಮನಸ್ಸು ಬಂದಾಗಿ ನಾವು ಲೋಕದವರ ಹಾಗೆ ಮಾತಾಡ್ತೇವೆ, ವರ್ತಿಸ್ತೇವೆ, ಕುಚೋದ್ಯ ಮಾಡ್ತೇವೆ, ಇತರರ ಬಗ್ಗೆ ನಾವು ಅಸಹ್ಯವಾದ ಸಂಗತಿಗಳನ್ನು ಹೇಳ್ತೇವೆ. ಪ್ರಿಯರೇ, ಇದು ದೇವರ ಮುಂದೆ ಒಂದು ವಿಷಯ. ಯೇಸು ಕ್ರಿಸ್ತ ಹೇಳಿದ ಮಾತು, ನಾವು ಮಾಡುವಂಥ ಪ್ರತಿ ಮಾತಿಗೂ ಲೆಕ್ಕ ಕೊಡಬೇಕು. ಆ ಒಂದು ನ್ಯಾಯ ವಿಚಾರಣೆ ದಿವಸ ಕರ್ತವ್ಯ ನಿಲ್ಲಬೇಕಾದಂಥ ದಿವಸ ಇದು. ಅದಕ್ಕೋಸ್ಕರ 2 ಕೊರಿಂಥ 5:10 ಹೇಳ್ತೇವೆ, ಮನುಷ್ಯನು ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪ್ರತಿಫಲ ಒಂದಕ್ಕೋಸ್ಕರ ಯಥಾಸ್ಥಿತಿ ಯೇಸು ಕ್ರಿಸ್ತ ನ್ಯಾಯಸ್ಥಾನದಲ್ಲಿ ನಿಲ್ಲಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದರಿಂದ ನಮ್ಮ ನಾಲಿಗೆ ಏನಂತ ಹೇಳಿದ್ರೆ ಮಾತು ಅನೇಕ, ಅದಕ್ಕೆ ಇದಿಲ್ಲ, ಅದಕ್ಕೆ ಏನಂತಂದರೆ ಮೂಳೆ ಇಲ್ಲ. ಅದು ಅನೇಕ ದೇವರು. ಅದಕ್ಕೋಸ್ಕರ ಯಾಕೋಬ ಪತ್ರಿಕೆ 4ನೇ ವಿಷಯವನ್ನು ಹೇಳಬೇಕಾದ್ರೆ ಬರ್ತಾ ಬರುವಾಗ 3ನೇ ಅಧ್ಯಾಯದಲ್ಲಿ ನೀನು ಕಂಟ್ರೋಲ್ ಮಾಡುವಂಥದ್ದು, ಅದು ಅಧೀನದಲ್ಲಿ ಇರಬೇಕಾದ ಸಂಗತಿ, ಎಲ್ಲವನ್ನು ಬಳಸಬಹುದು, ನಾಲ್ಗಿನ ಅತ್ಯಂತ ಸಾಧ್ಯತೆ ಇಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರಿಂದ ದೇವರ ಮಕ್ಕಳಲ್ಲಿ ಇಲ್ಲಿ ಪೌಲನು ತರುತ್ತಿರುವಂಥ ವಿಷಯ ಏನಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನನ್ನು ನಂಬಿದಂಥವರು, ಯೇಸು ಕ್ರಿಸ್ತನ ಅನುಸರಿಸುವಂಥವ್ರು, ಹಿಂಬಾಲಿಸುವಂಥ ಮಕ್ಕಳಾಗಿರಬೇಕಾದ್ರೆ ಲೋಕದವರು ನಮ್ಗೆ ಗಮನಿಸ್ತಾ ಇರ್ತಾರೆ. ನಾವು ಹೇಗಿರ್ತೇವೆ, ಹೇಗೆ ಜೀವಿಸ್ತೇವೆ, ಕರ್ತ ನಮ್ಗೆ ಗಮನಿಸ್ತಾ ಇರ್ತಾನೆ ನಮ್ಮ ಜೀವಿತಗಳನ್ನು. ಅದರಿಂದ ದೇವರಿಗೆ ಸಮರ್ಪಕವಾದಂಥ ರೀತಿಯಲ್ಲಿ ನನ್ನ ಮಾತುಗಳು, ನನ್ನ ಆಲೋಚನೆಗಳು, ನಮ್ಮ ಅದಕ್ಕೋಸ್ಕರ ನಾವು ಅದೇ ಆಗಲೇ ಓದಿದ್ದೇವೆ ಮತ್ತಾಯನ ಸುವಾರ್ತೆಯಲ್ಲಿ, ಹೃದಯದಲ್ಲಿ ಏನಿತ್ತು ಅದೇ ಹೊರಗೆ ಬರುವಂಥದ್ದು, ಹೃದಯ ಇರುವಂಥದ್ದೇ ಬಾಯಲ್ಲಿ ಬರುವಂಥದ್ದು ಎಂಬುದಾಗಿ. ಮನುಷ್ಯನ ಜೀವಿತ ಅಂದರೆ ನಾವು ಎಷ್ಟರ ಮಟ್ಟಿಗೆ ನಾವು ಎಂಥವರು ಎಂಬುದಾಗಿ, ನಮ್ಮ ಸ್ಥಿತಿ ಏನೆಂಬುದು, ವ್ಯಕ್ತಿತ್ವ ಏನೆಂಬುದಾಗಿ ನಾವು ಆಡುವ ಮಾತುಗಳಿಂದಲೇ ಜನರಿಗೆ ಗುರುತಿಸ್ತಾರೆ ಎಂಬುದಾಗಿ. ಆದ್ದರಿಂದ ನಾವು ದಿನೇ ಎಲ್ಲ ವಿಷಯ ಅದಕ್ಕೂ ದೇವರ ವಾಕ್ಯ ಹೇಳಬೇಕಾದ್ರೆ ಈ ಪೌಲನು ತರುವಂಥ ಒಂದು ಶಿಸ್ತು, ಒಂದು ದೇವರ ಒಂದು ನಿಯಮದಲ್ಲಿ, ನೀತಿಯಲ್ಲಿ, ಸತ್ಯದಲ್ಲಿ ನಾವು ಹೇಗೆ ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂಬುದನ್ನು ಒಂದು ಅಸ್ಥಿವಾರವಾಗಿ ಅಲ್ಲಿ ಹೇಳ್ತಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಮಾತ್ರವಲ್ಲದೆ ಇನ್ನೊಂದು ಇಲ್ಲಿ ಇನ್ನೊಂದು ದೇವರ ವಾಕ್ಯದ ಭಾಗದಲ್ಲಿ ನೋಡುವಾಗ ನಮ್ಮ ಜವಾಬ್ದಾರಿಕೆ ಕೊಡಲ್ಪಟ್ಟಿದೆ. ನಮ್ಮ ಜವಾಬ್ದಾರಿಕೆ ಇಲ್ಲಿ ಪ್ರತ್ಯೇಕವಾಗಿ ಕೊಲೊಸ್ಸೆ ಪತ್ರಿಕೆಯನ್ನು ಅದನ್ನು ಓದುವಾಗ ನಮ್ಗೆ ಗೊತ್ತಾಗ್ತದೆ. ಕೊಲೊಸ್ಸೆ 3:3 ಇರುವಂಥ ಒಂದು ಮಾತು ಏನಂತ ಹೇಳಿದ್ರೆ, ಅಲ್ಲಿ ಇರುವಂಥ ಮಾತು 7ನೇ ವಚನ ಮತ್ತು 8ನೇ ವಚನ, ಪೂರ್ವದಲ್ಲಿ ನೀವು ಸಹ ಈ ದುರ್ಭಾಷೆಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡಿರಿ. ನೋಡಿರಿ, ಇರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಇಲ್ಲಿ ಪೌಲನು ತರುತ್ತಿರುವಂಥ ಸಂಗತಿ ಏನಂದರೆ, ಭೂ ಸಂಬಂಧ ಭಾವಗಳನ್ನು ಸಾಯಿಸಿರಿ ಎಂಬುದಾಗಿ ಹೇಳಿದ ನಂತರ ಅಲ್ಲಿ ಬರುವಂಥ ಸಂಗತಿಗಳು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಪಾಪದ ನಿಯಮದಿಂದ, ಪಾಪದ ತತ್ವ, ಪಾಪದ ಸ್ಥಿತಿ ಅನೇಕ ವೇಳೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯ ಮಾಡ್ತಾ ಇದೆ. ಯೇಸು ಸ್ವಾಮಿ ನಂಬಿದರೂ ಕೂಡ ಅನೇಕ ಅದನ್ನು ಶಿಲುಬೆಗೆ ಹಾಕಿ ಜಡಿಯುವುದು, ಅದು ಇಳಿದ ನಾವು ಸತ್ತಿದ್ದೇನೆ ಎಂಬುದಾಗಿ ಎಣಿಸ್ಕೊಳ್ಳುವಂಥ ಸ್ಥಿತಿ. ರೋಮರ ಪತ್ರಿಕೆ 6ನೇ ಅಧ್ಯಾಯ ಇರುವಂಥ ಸತ್ಯಗಳೆಂದರೆ, ಸತ್ವವನ್ನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ನನ್ನಲ್ಲಿರುವಂಥ ಹಳೆಯ ಸ್ವಭಾವಗಳು ಎಲ್ಲ ರೀತಿಯಾದ ಏನಂದರೆ ಶಿಲುಬೆಗೆ ಹಾಕಿದಂಥವರಾಗಿ ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ ಎಂಬುದನ್ನು ಎಣಿಸ್ಕೊಳ್ಳಬೇಕು ಎಂಬುದಾಗಿ. ಅದನ್ನೇ ಇಲ್ಲಿ ಪೌಲನು ಹೇಳ್ತಿರುವಂಥ ಒಂದು ಸಂಗತಿ. ಅದೇ ಮತ್ತಾಯನ ಸುವಾರ್ತೆ 15:18-20 ನೋಡ್ತೇವೆ. ಅಂದರೆ ಬಾಯಿಗಳಿಂದ ಹೊರಡುವಂಥದ್ದೇ, ಅಂದರೆ ಮನಸ್ಸುಗಳಿಂದ ಬರುತ್ತದೆ, ಅಂದರೆ ಹೃದಯ ಇರುವಂಥದ್ದೇ ಮನಸ್ಸು ಬಾಯಿಗೆ ಬರುವಂಥದ್ದು ಎಂಬುದಾಗಿ. ಅಂದರೆ ಮನಸ್ಸಿನಲ್ಲಿ ಬರ್ತಕ್ಕಂಥ ಸೂಳೆಗಾರಿಕೆ, ಕೆಟ್ಟ ಆಲೋಚನೆ, ಕೊಲೆ, ಇದೆಲ್ಲ ಸಂಗತಿಗಳು
ಅದೆಲ್ಲ ಏನಂತ ಹೇಳಿದ್ರೆ ಮನುಷ್ಯನ ಚಿತ್ರ, ಆ ಪಾಪದ ಸ್ಥಿತಿ, ಹಳೆಯ ಸ್ವಭಾವಗಳು ಅದನ್ನು ದೇವರೇ ತೆಗೆದುಹಾಕಿ ಯೇಸು ಕ್ರಿಸ್ತನ ಮೂಲಕ ನಾವು ಶುದ್ಧೀಕರಣ ಹೊಂದಿರಬೇಕಾದ್ರೆ ನಾವು ನೂತನ ಸ್ವಭಾವಗಳನ್ನು ಧರಿಸಿಕೊಂಡಿದ್ದೇವೆ. ಅದಕ್ಕೋಸ್ಕರ ಪುಟ್ ಆನ್ ಕ್ರೈಸ್ಟ್ ಎಂಬ ಪುಟ ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಪೌಲನು ಹೇಳಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾನೆ. 3ನೇ ಅಧ್ಯಾಯ 12ನೇ ವಚನದಲ್ಲಿ, ಈಗಲಾಗಿ ನೀವು ದೇವರಿಂದ ಆರಿಸಿಕೊಂಡವರು ಪ್ರತಿಷ್ಠಿತ ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಂಡಿರಿ. ಪುಟಾನ್ ಇಲ್ಲಿ ಆಗಲೇ ನೋಡಿ, ಪುಟ್ ಆಫ್ ತೆಗೆದುಹಾಕ್ರಿ, ವಿಸರ್ಜಿಸಿ ತೆಗೆದುಹಾಕ್ರಿ. ಆದರೆ ನಾವು ಏನು ಧರಿಸ್ಕೊಳ್ಬೇಕೆಂಬುದನ್ನು ಸಹ ಅಲ್ಲಿ ಹಳೆ ನೂತನ ಜೀವಿತ, ನೂತನ ಮನಸ್ಸನ್ನು ನಾವು ಹೊಂದಿಕೊಳ್ಳಬೇಕು ಎಂಬುದಾಗಿ. ನಾವು 2ನೇ ಭಾಗ ಬರುವಾಗ ಇಲ್ಲಿ ಪೌಲನು ಹೇಳುವಂಥ ಮಾತು ಏನಂದರೆ, ನಮ್ಮಲ್ಲಿ ಬಾಯಲ್ಲಿ ಯಾವ ಹೊಲಸು ಮಾತು, ಯಾವ ಕುಚೋದ್ಯ ಮಾತು, ಹೊಲಸು ಮಾತು ಇರಕೂಡದು ಎಂಬುದಾಗಿ. ಅದು 2ನೇ ಭಾಗಕ್ಕೆ ಬರುವಾಗ, ಭಕ್ತಿಯನ್ನು ಅಭಿವೃದ್ಧಿ ಮಾಡುವಂಥ ಕಾಲುಚಿತ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಆಡಿರಿ. ಇದು ದೇವರು ನಮ್ಮಿಂದ ಅಪೇಕ್ಷಿಸುವಂಥ ಸಂಗತಿ. ಪ್ರಿಯರೇ, ದೇವರ ಉದ್ದೇಶ ನಾವು ದೇವರ ಮಕ್ಕಳಿಗೆ ತಕ್ಕ ಹಾಗೆ ಅದಕ್ಕೋಸ್ಕರ ನಾವು ಕೊಲೊಸ್ಸೆ ಪತ್ರಿಕೆ ನೋಡಿ ಓದಿದ ಪ್ರಕಾರ ನಾವು ದೇವರಿಂದ ಆರಿಸಿಕೊಂಡಂಥವರು ಪ್ರತಿಷ್ಠಿತರಾಗಿರಬೇಕಾದ್ರೆ ನಮ್ಮ ಮಾತುಗಳು, ನಮ್ಮ ಜೀವಿತದ ಶೈಲಿ ಹೇಗಿರಬೇಕು? ನಾವು ಕರ್ತನಿಗೆ ಯೋಗ್ಯರಾಗಿ ನಡ್ಕೊಳ್ಬೇಕು, ಸಮರ್ಪಕವಾಗಿ ಜೀವಿಸಬೇಕು. ಮತ್ತು ಜನರ ಮಧ್ಯದಲ್ಲಿ, ದೇವರ ಮಕ್ಕಳ ಮಧ್ಯದಲ್ಲಿ, ಲೋಕದವರ ಮಧ್ಯೆ ಜೀವಿಸಬೇಕಾದ್ರೆ ನಾವು ದೇವರನ್ನು ಮೆಚ್ಚಿಸುವಂಥ, ದೇವರ ಮಯಪಡಿಸುವಂಥ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ. ಅದರಿಂದ ನಮ್ಮ ಯಥಾರ್ಥತೆ ಇರಬೇಕು. ನಮ್ಮಲ್ಲಿ ಕಪಟಿಗಳಾಗಿ ಜೀವಿಸಕೂಡ್ದು. ಹೊರಗೆ ಒಂದು ಒಳಗೆ ಒಂದು ಆ ರೀತಿ ಅನೇಕ ವೇಳೆ ಪರಿಸಾಯರ ಸಂಗತಿಗಳಾಗಿತ್ತು ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ಪರಿಸಾಯರ ಬಗ್ಗೆ, ಶಾಸ್ತ್ರಿಗಳ ಬಗ್ಗೆ ನೇರವಾಗಿ ಅವ್ರಿಗೆ ತಿಳಿಸೋ ಸಂಗತಿಗಳು. ನೀವು ಕಪಟಿಗಳು, ಅಲ್ಲಿ ಅವರು ನೀವು ಸಮಾಧಿಗಳ ಹಾಗೆ ಇದ್ದೀರಿ. ಹೊರಗೆ ಮತ್ತು ಶೃಂಗಾರ ಚೆನ್ನಾಗಿ ಕಾಣ್ತಾರೆ, ಒಳಗೆ ನೋಡಬೇಕು ಬಳಸಿ ಸಂಗತಿ ತುಂಬಲ್ಪಟ್ಟಿದೆ ಎಂಬುದಾಗಿ. ಯಾಕೆಂದರೆ ಯೇಸು ಕ್ರಿಸ್ತ ಪ್ರತಿ ಸಂಗತಿಗಳನ್ನು ಗಮನಿಸ್ತಾ ಇದ್ದಂಥ ರೀತಿಯನ್ನು ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ಇಲ್ಲಿ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯ ಕರ್ತ ನಮ್ಮಿಂದ ಅಪೇಕ್ಷಿಸುವ ಸಂಗತಿ, ನಾವು ಯಾವ ರೀತಿಯಲ್ಲಿ ನಾವು ಭಕ್ತಿಯನ್ನು ವೃದ್ಧಿ ಮಾಡುವಂಥ ಸಂಗತಿ ಅಂದರೆ, ಯಾವಾಗ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಳ್ತೇವೋ, ಯೇಸು ಕ್ರಿಸ್ತನ ವಾಕ್ಯಗಳು ನಮ್ಮ ಹೃದಯಗಳು ಬರುವಾಗ, ವಾಕ್ಯದ ನೆಲೆಗೊಳ್ಳುವಾಗ, ಆ ವಾಕ್ಯಗಳು ನಮಗೆ ಜೀವ ಬೆಳಕನ್ನು ಉಂಟು ಮಾಡುವಾಗ, ನಾವು ಎಲ್ಲ ವಿಷಯದಲ್ಲಿ ಕರ್ತನು ಈ ಲೋಕದಲ್ಲಿ ನಡೆದಂಥ ರೀತಿಯಲ್ಲಿ, ಆತ ವರ್ತಿಸಿದಂಥ ರೀತಿಯಲ್ಲಿ, ಮಾತಾಡಿದ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನನ್ನೇ ನಾವು ಏನು ಮಾಡ್ತೇವೆ, ವ್ಯಕ್ತಪಡಿಸುವಂಥವರು, ಪ್ರತಿಬಿಂಬಿಸುವಂಥವರಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಅದನ್ನು ಪ್ರತ್ಯೇಕವಾಗಿ 1 ಪೇತ್ರ ಪತ್ರಿಕೆಯನ್ನು ಅದನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ಅದನ್ನು ಪೇತ್ರನಲ್ಲಿ ತರುವಂಥ ಒಂದು ಸತ್ಯವನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ, ಅಲ್ಲಿ ಪೇತ್ರನ ಪತ್ರಿಕೆ 1 ಪೇತ್ರ 2ನೇ ಅಧ್ಯಾಯದಲ್ಲಿ 21-22ರಲ್ಲಿ ಒಂದು ಮಾತನ್ನು ಅಲ್ಲಿ ಪೇತ್ರನ ಯೇಸು ಕ್ರಿಸ್ತನನ್ನು ಈ ಬಗ್ಗೆ ಹೇಳಬೇಕಾದ್ರೆ ಈಗ ಉಂಟಲ್ಲಿ 21-22, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. 22ನೇ ವಚನ ಗಮನಿಸ್ರಿ. ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆಯನ್ನು ಅನುಭವಿಸುವಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನೋಡಿರಿ, ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಂಥ ಸಮಯದಲ್ಲಿ ಆ ಶಿಲುಬೆಯನ್ನು ನೋಡಬೇಕಾದ್ರೆ ಆ ಶಿಲುಬೆಯ ದೃಶ್ಯ ಏನು ತೋರಿಸ್ತಾ ಇದೆ? ಅನೇಕರು ಅಲ್ಲಿ ಮಹಾಯಾಜಕರು, ಆಮೇಲೆ ಶಾಸ್ತ್ರಿಗಳು ಮತ್ತು ಯಹೂದಿ ಅನೇಕ ಜನರು, ಸಿಪಾಯಿಗಳು, ಅನೇಕರು ಯೇಸು ಕ್ರಿಸ್ತನಿಗೆ ದೂಷಣೆಗಳು ಮಾಡುವಂಥ, ನೀನು ದೇವಕುಮಾರನ ಇದ್ದು ಇಳಿದು ಬಂದು ನಂಬ್ತೇವೆ, ನಾನಾ ರೀತಿಯಲ್ಲಿ ಹಾಸ್ಯ, ಕುಚೋದ್ಯ, ನಮಗೆ ಪ್ರವಾದನೆ ಹೇಳಿ ಯಾರು ಹೊಡೆದವ್ರು ಯಾರು ಎಂಬುದಾಗಿ ಕೇಳಿದ್ರು ಎಂಬುದಾಗಿ ನೋಡ್ತೇವೆ. ಅದು ಯೇಸು ಕ್ರಿಸ್ತನಲ್ಲಿ ಬಂದಂಥ ಮಾತು ಏನಂದರೆ, ತಂದೆಯೇ ಅವರು ಏನು ಮಾಡ್ತಾರೋ ಅರಿಯರು ಅವರು ಕ್ಷಮಿಸು. ಯೇಸು ಕ್ರಿಸ್ತನ ಶಿಲ್ಬಿತ ತಂದೆ ಸಂಪೂರ್ಣವಾಗಿ ತಂದೆಯೊಡನೆ ಐಕ್ಯವಾದಂಥ ರೀತಿಯಲ್ಲಿ ಆತನಲ್ಲಿ ಅಂದರೆ ಎಷ್ಟು ಮಟ್ಟಿಗೆ ತಂದೆಯಾದ ದೇವರನ್ನು ಆತ ಮಹಿಮೆಪಡಿಸಿದ್ದಾನೆ ಎಂಬುದನ್ನು ಆ ಶಿಲುಬೆಯು ಸ್ಪಷ್ಟಪಡಿಸಿ ದೃಢಪಡಿಸುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಅದರಿಂದ ದೇವರ ಮಕ್ಕಳಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಸನ್ನಿವೇಶಗಳು ಬರುವಾಗ ನಾವು ಹೇಗೆ ವರ್ತಿಸ್ತೇವೆ, ನಮ್ಮ ಕೋಪ,
ವರ್ತನೆ, ಅನೇಕ ಸಂಗತಿಗಳನ್ನು ನಾವೇನೆಂದರೆ ಭಯಂಕರವಾದ ರೀತಿಯಲ್ಲಿ ನಮ್ಮ ಮಾತು ನೋಡುವಾಗ ಇವರು ದೇವರ ಮಕ್ಕಳು ಎಂಬುದಾಗಿ ಅನೇಕ ಪ್ರಶ್ನೆ ಬರ್ತದೆ. ಅದರಿಂದ ಪ್ರಿಯರೇ, ನಮ್ಮ ಆಂತರ್ಯ ಜೀವಿತ ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ ಎಂಬುದು ಹೇಳಬೇಕಾದರೆ ಎಲ್ಲವನ್ನು ಹತೋಟಿಯಲ್ಲಿ, ಎಲ್ಲ ಅಧೀನದಲ್ಲಿ ಕರ್ತನ ಒಡೆತನಕ್ಕೆ ಒಪ್ಪಿಸಬೇಕಾದಂಥ ರೀತಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ನೋಡ್ತೇವೆ. ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಪೌಲನಲ್ಲಿ ಇನ್ನೊಂದು ಮಾತನ್ನು ಹೇಳ್ತಿದ್ದಾನೆ. ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ಮಾತು ಉಂಟು, 4-6ನೇ ವಚನದಲ್ಲಿ, ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಹೀಗೆ ನೀವು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕೋ ಅದನ್ನು ತಿಳಿದುಕೊಳ್ಳಿರಿ. ನೋಡಿ ಎಂಥ ಒಂದು ಮಾತಿಯಲ್ಲಿ ನಮ್ಮ ಭಾಷೆ, ನಮ್ಮ ಏನಂತೆ ಯಾವ ರೀತಿ ಇರಬೇಕಂತೆ, ಸಂಭಾಷಣೆ ಯಾವಾಗಲೂ ಒಂದು ಸರಿ ಅಲ್ಲ, ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿರಬೇಕು. ಅಂದರೆ ನಾವು ದೇವರ ಮಕ್ಕಳು, ಪರಿಶುದ್ಧಾತ್ಮನಿಗಳಿದ್ದಾನೆ, ನಾವು ಎಲ್ಲ ವಿಷಯದಲ್ಲಿ ಕರ್ತನನ್ನು ಸಂಬೋಧಿಸಿದ ಮಾತುಗಳ ಮೂಲಕವಾಗಿ ನಾವು ಕರ್ತನನ್ನು ಸ್ತುತಿಸಿ ಕೊಂಡಾಡಿ ನಾವು ಮಹಿಮೆಪಡಿಸುವಂಥ ಒಂದು ಸಂಗತಿ ಇರ್ತದೆ ಎಂಬುದಾಗಿ ನೋಡ್ತೇವೆ. ನಾವು ಎಫೆಸ ಪತ್ರಿಕೆ 5:8-18 ನೋಡಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಅಲ್ಲಿ ಪೌಲನು ಹೇಳಬೇಕಾದ್ರೆ 18ರಲ್ಲಿ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ, ನೋಡಿ ಗಮನಿಸ್ರಿ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಬೇಕಾದ ರೀತಿ, ವರ್ತಿಸಬೇಕಾದ ರೀತಿ, ದೇವರ ಮುಂದೆ, ಜನರ ಮುಂದೆ, ದೇವರ ಮಕ್ಕಳ ಮುಂದೆ, ಸಭೆಯ ಮುಂದೆ, ನಮ್ಮ ಕುಟುಂಬದಲ್ಲಿ, ಗಂಡ ಹೆಂಡತಿಯರಾಗಿರಲಿ, ಮಕ್ಕಳ ಮದುವೆ ಕುಟುಂಬದಲ್ಲೇ ಆಗಲಿ, ಎಲ್ಲ ವಿಷಯದಲ್ಲಿ ಎಲ್ಲರಿಗೂ ಅನ್ವಯಿಸುವ ರೀತಿಯಲ್ಲಿ ನಾವು ಹೇಗೆ ಇರಬೇಕು ಎಲ್ಲ ಸಮಯದಲ್ಲಿ ಎಂಬುದನ್ನು ಇಲ್ಲಿ ನೋಡ್ತೇವೆ. 2 ತಿಮೋತಿಯ ಪತ್ರಿಕೆ ಭಾಳ ಪ್ರಾಮುಖ್ಯವಾದ ಸಂಗತಿಯಲ್ಲಿ ಒಂದು ಮಾತು, ಅಲ್ಲಿ ಎಚ್ಚರಿಕೆಯನ್ನು ಅಲ್ಲಿ ಪೌಲನು ತರ್ತಿದ್ದಾನೆ. 2ನೇ ತಿಮೋತಿ ಅಲ್ಲಿ 2ನೇ ಅಧ್ಯಾಯ 16ನೇ ವಚನದಲ್ಲಿ ಮಾತು ಹೀಗೆ ಉಂಟು. ಏನಂತ ಹೇಳಿದ್ರೆ, ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ನಮ್ಮ ಭಕ್ತಿಯನ್ನು, ಆತ್ಮೀಕ ಶಕ್ತಿಯನ್ನು, ಭಕ್ತಿಯನ್ನು ಕುಂದಿಸುವಂಥದ್ದು ಯಾವುದು ಅಂತ ಹೇಳಿದ್ರೆ ಹರಟೆ ಮಾತುಗಳು. ಪ್ರಿಯರೇ, ಅನೇಕ ವೇಳೆ ಕುಚೋದ್ಯ ಮಾತುಗಳು ದೇವರಿಗೆ ಮಹಿಮೆ ಬರುವಂಥದ್ದಲ್ಲ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿರಬೇಕಾದ್ರೆ ನಮ್ಮ ಮಾತುಗಳಲ್ಲಿ ಏನಿರಬೇಕಂತ ಹೇಳಿದ್ರೆ, ದೇವರ ವಾಕ್ಯ ನೋಡಬೇಕಾದ್ರೆ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ನಾವು ದೇವರಿಗೆ ಆರಾಧನೆ ಸ್ತುತಿಸುವಂಥದ್ದು, ದೇವರ ವಾಕ್ಯದಿಂದ ತುಂಬಲ್ಪಟ್ಟವರಾಗಿ ಇನ್ನು ಇತರರನ್ನು ಬಲಪಡಿಸುವಂಥ, ಎಚ್ಚರಿಸುವಂಥ ರೀತಿಯಲ್ಲಿ ಜೀವಿಸಬೇಕು, ನಡ್ಕೊಳ್ಬೇಕು ಎಂಬುದಾಗಿ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಸಂಗತಿಗಳು. ಅದಕ್ಕೋಸ್ಕರ ಅಲ್ಲಿ ಒಂದು ಮಾತು 1 ತಿಮೋತಿ 6ನೇ ಅಧ್ಯಾಯ ಅಲ್ಲಿ ಒಂದು ಮಾತು 20ನೇ ವಚನದಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ, ಎಲೈ ತಿಮೋತಿಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಕಾಪಾಡು ಎಂಬುದಾಗಿ ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡ್ತೇವೆ. ಅಂದರೆ ಇಲ್ಲಿ ದೇವರ ವಾಕ್ಯದ ಒಂದು ವಿಷಯ ಅಂದರೆ ಭಕ್ತಿಯನ್ನು ವೃದ್ಧಿ ಮಾಡುವಂಥದ್ದು, ದೇವರಿಗೆ ಮಹಿಮೆ ಬರುವಂಥದ್ದು ಮತ್ತು ಇತರ ಆತ್ಮಿಕ ರೀತಿಯಲ್ಲಿ ಬಲಪಡಿಸುವಂಥದ್ದು, ಕ್ರಮಪಡಿಸುವಂಥದ್ದು, ಎಚ್ಚರಿಸುವಂಥ ರೀತಿಯಲ್ಲಿ ನನ್ನ ಮಾತು, ನನ್ನ ಭಾಷೆ ಇರಬೇಕು ಎಂಬ ರೀತಿಯಲ್ಲಿ ದೇವರ ವಾಕ್ಯ ಹೇಳಿದೆ. ದೇವರ ವಾಕ್ಯ ಅನೇಕ ಭಾಗದಲ್ಲಿ ಉಂಟು, ಆದರೆ ನಾವು ಇಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ನನಗೆ ಸಮಯ ಇಲ್ಲದೆ ಹೋದ್ರಿಂದ ಇಲ್ಲಿಗೆ ಮುಗಿಸ್ತಿದ್ದೇನೆ. ಆದ್ದರಿಂದ ದೇವರ ವಾಕ್ಯದ ಒಂದು ಮಾತು ಏನೋ ಇದು ಹೇಳಿ ನೋಡ್ತಿರುವ ಸಂಗತಿ ಅಂದರೆ, ನಿಮ್ಮ ಬಾಯಲ್ಲಿ ಯಾವ ಎಂಥದ್ದು ದೂಷಣೆ, ಯಾವುದೇ ವಲಸ ಮಾತು, ಯಾವುದೇ ಒಂದು ಕುಚೋದ್ಯ ಮಾತು ಇರಕೂಡದು ಎಂಬ ರೀತಿಯಲ್ಲಿ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಕೂಡದು. 2ನೇ ಭಾಗದಲ್ಲಿ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳಲು ಹಿತಕ್ಕಾಗಿ ಅದನ್ನು ಆಡಿರಿ. ಅಂದರೆ ನಮ್ಮ ಎಲ್ಲ ಜೀವಿತ ನೂತನ ಜೀವಿತ ಹೊಂದಿರಬೇಕಾದ್ರೆ ನಾವು ಇತರಿಗೆ ಮಾತಿಗಳಾಗಿ ಕರ್ತನನ್ನು ಪ್ರತಿಬಿಂಬಿಸುವಂಥವ್ರು, ಕರ್ತನ ಘನಪಡಿಸುವಂಥವರಾಗುವಂತೆ ದೇವರು ನಡೆಸಲಿ. ಈ ರೀತಿಯಲ್ಲಿ ನಮ್ಮ ಜೀವಿತ ದಿನೇ ದಿನೇ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಬರುವಂತೆ, ಯೇಸು ಕ್ರಿಸ್ತನನ್ನು ಪ್ರತಿಬಿಂಬಿಸುವಂತೆ ನಡೆಸಲಿ. ಆಮೇಲೆ ನಮ್ಮ ತಂದೆಯಾದ ದೇವರೇ, ಈ ವಾಕ್ಯಗಳನ್ನು ಯಾರು ಕೇಳಿದ್ದಾರೋ ಒಬ್ಬರು ಹೃದಯದಲ್ಲಿ ಕಾರ್ಯ ಮಾಡು. ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಕಂಡು ಬರಬೇಕಪ್ಪ. ನನ್ನ ಹೃದಯದಲ್ಲಿ, ಮಾತಿನಲ್ಲಿ, ಆಲೋಚನೆ, ಎಲ್ಲ ಸಂಗತಿಗಳಲ್ಲಿ
ನಾವು ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ, ಸತ್ಯದಲ್ಲಿ ತುಂಬಲ್ಪಟ್ಟವರಾಗಿ ಜೀವಿಸುವಂತೆ ಮಾರ್ಪಡಿಸಿ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ, ಆಮೆನ್. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಸಂಭ್ರಮದಿಂದಲೇ ಹಾಡುವೆನು ನಾನು, ಯೇಸು ರಕ್ಷಕನ ಹೊಗಳುವೆನು. ಕತ್ತಲೆ ಮಾರ್ಗದಿ ನಡೆಯುವ ನನ್ನನು, ಕತ್ತಲೆ ಮಾರ್ಗದಿ ನಡೆಯುವ ನನ್ನನು ಕನಿಕರದಿಂದಲೇ ಕರೆದಿದೆ ದೇವಾ, ಕನಿಕರದಿಂದಲೇ ಕರೆದಿದೆ ದೇವಾ. ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು, ನಡೆಸಿದಿ ಬೆಳಕಿನ ಹಾದಿಯಲಿ. ತಪ್ಪಿದ ಹೆಜ್ಜೆಯ ಗಮನಿಸಿ ನನ್ನ ಪ್ರಭು, ನಡೆಸಿದಿ ಬೆಳಕಿನ ಹಾದಿಯಲಿ.